ಸೊ ಹಾಯ್ ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಟು ವಸಿಷ್ಠ ಆರ್ಗ್ಯಾನಿಕ್ ಫಾರ್ಮಿಂಗ್. ನಾವಿವತ್ತು ಫಿಶರ್ಮ್ಯಾನ್ ಆ್ಯಸಿಡ್ನ ಮನೇಲಿ ತಯಾರಿಸ್ತಾ ಇದ್ದೀವಿ. ಸೊ ತೋರಿಸ್ತೀನಿ. ಸೊ ಫಿಶರ್ಮ್ಯಾನ್ ಆ್ಯಸಿಡ್ಗೆ ಫಸ್ಟ್ ನಾವು ಮೀನು ಹಾಕಿದ್ದೀವಿ, ಮೀನು ತಂದಿದ್ದೀವಿ. ಮೀನ್ದು ಫೋಟೋ ತೋರಿಸ್ತೀನಿ. ಸೊ ಕೆಳಗಡೆ ಎಲ್ಲ ಮೀನಿದೆ. ಮೀನಿದ್ರೂ ನಮಗೆ ಗಬ್ಬು ಅನ್ನಿಸ್ತಿಲ್ಲ. ಏನಕ್ಕೆ ಅಂದರೆ ನಾವು ಬೆಲ್ಲ ಹಾಕಿದ್ದೀವಿ. ಬೆಲ್ಲ ಒಂದು ಒಟ್ಟು 8 kg ಬೆಲ್ಲ ತಂದಿದ್ದೀವಿ, 8 kg ಮೀನು ಕೊಟ್ಟವನು. ಸೊ ಈ ಥರ ಆರ್ಗ್ಯಾನಿಕ್ ಬೆಲ್ಲ ತಂದು ನಾವು ಆರ್ಗ್ಯಾನಿಕ್ ಬೆಲ್ಲ ತಂದು ಸೊ ಫಸ್ಟು ಮೀನು ಹಾಕಿದ್ದೀವಿ. ಮೀನಿಗೆ ಬೆಲ್ಲ ಹಾಕಿ ಅದನ್ನು 3 months ನಾವು ಸ್ಟೋರ್ ಮಾಡ್ತೀವಿ. ಸ್ಟೋರ್ ಮಾಡಿಸೋಣ ಫಿಶರ್ಮ್ಯಾನ್ ಆ್ಯಸಿಡ್ ರೆಡಿ ಆಗುತ್ತೆ. ಅದರಾದಮೇಲೆ ಯಾವ ಥರ ಯೂಸ್ ಮಾಡಬೇಕು, ಗ್ರೋತ್ ಪ್ರೊಮೋಟರ್ ಆಗಿ ಇನ್ನೊಂದು ಮತ್ತೊಂದು ತರಕಾರಿ ಬೆಳೀಲಿಕ್ಕೋಸ್ಕರ, ನಮಗೆ ವೆಜಿಟೇಬಲ್ ಬೆಳೀಲಿಕ್ಕೋಸ್ಕರ ಈಗಲೇ ನಾವು ಅದನ್ನು ಸ್ಟಾರ್ಟಿಂಗ್ ಪೀರಿಯಡ್ ಮಾಡ್ಕೊತೀವಿ. ಇದು ಬಂದು ವರ್ಮಿ ಕಾಂಪೋಸ್ಟ್ ಬಂದಿತ್ತು. ಸೊ ವರ್ಮಿ ಕಾಂಪೋಸ್ಟ್ ಇಲ್ಲಾಗ್ತಿದೆ, ವರ್ಮಿ ವಾಶ್ ಇಲ್ಲಾಗ್ತಿದೆ. ಸೊ ನಮ್ಮ ಮಾವನವರು ವರ್ಮಿ ವಾಶ್ನ ಕೂಡ ಕಂಟೈನ್ ಮಾಡಿ ಸ್ಟೋರ್ ಮಾಡಿ ಮಡಗಿದ್ದಾರೆ. ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ಕೂಡ ನಿಮ್ಗೆ ಕಾಲಕ್ರಮೇಣವಾಗಿ ಹೇಳ್ಕೊಡ್ತೀವಿ. ಇದನ್ನು ನಾವು ದೊಡ್ಡ ಲಾರ್ಜ್ ಸ್ಕೇಲಾಗಿ ಮಾಡಬೇಕಿದ್ದಿಲ್ಲ. ನಾನು ತೋರಿಸು. ಇದನ್ನು ನಾವು ಲಾರ್ಜ್ ಸ್ಕೇಲಾಗಿ ಮಾಡಬೇಕು, ಯಾಕಂದರೆ ನಮಗೆ ದೊಡ್ಡ ಕ್ವಾಂಟಿಟಿಲಿ ಬೇಕು. ವರ್ಮಿ ಕಾಂಪೋಸ್ಟ್ ಆಗಲಿ ವರ್ಮಿ ವಾಶ್ ಆಗಲಿ. ಸೊ 1 kg ಹುಳಕ್ಕೆ 700 ರೂಪಾಯಿ ಅಂತ ಹೇಳ್ತಾರೆ, 500 ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಯಾರೂ 700 ರೂಪಾಯಿ ಕಮ್ಮಿ ಕೊಡೋಲ್ಲ. ಸೊ 1 kg ಹುಳಕ್ಕೆ 700 ರೂಪಾಯಿ ಕೊಟ್ಬಿಟ್ಟು ಒಂದೇ 1 kg ತಂದು ನಾವು 3 months ಬಿಫೋರ್ ನಾವು ಇದಕ್ಕೆ ಬಿಟ್ಟಿದ್ದೀವಿ. ಸೊ ಇದಕ್ಕೆ ಸ್ಟಾರ್ಟಿಂಗು ಒಂದೇ ಕಲ್ಲು ಅದು ಇದು ಅಂತೆಲ್ಲ ಹಾಕಿ ಬರೀ ಒಂದು ಸ್ವಲ್ಪ ಮಣ್ಣು ಹಾಕಿ ನಾವು ಹಾಕಿಬಿಟ್ಟಿದ್ದೀವಿ. ಈಗ ಆಲ್ರೆಡಿ ನಮ್ಮ ಹತ್ರ ಈಗ ಒಂದು 10 kg ಅಷ್ಟು ಹುಳ ಸಿಕ್ಕಿದೆ. 10 kg ಇವತ್ತಿನ ದಿನ ಹುಳ ತೊಗೊಂಡು ನಾವು ಅದನ್ನು ದೊಡ್ಡ ತಿಪ್ಪೆಗೆ ಹಾಕ್ಬೋದು. ಸೊ ತಿಪ್ಪೆ ಹಾಕಿದಾಗ ನಮ್ಗೆ ಅದ್ರದ್ದು ದುಡ್ಡು ರಿಡ್ಯೂಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಲ್ಲಿ ತೋರಿಸ್ತೀನಿ ನೋಡಿ. ಸೊ ನಮಗೆ ಏನು ಮನೇಲಿ ವೆಜಿಟೇಬಲ್ ವೇಸ್ಟ್ ಏನೇ ಸಿಗುತ್ತೆ, ಕಿಚನ್ ವೇಸ್ಟು. ಸೊ ಎಂಜಲೆಲ್ಲ ಏನು ಹಾಕಲ್ಲ ಇವರು. ವೆಜಿಟೇಬಲ್ ಏನು ಇದೆ ಅದು ಬಿಟ್ಟರೆ ನಮ್ಮದು ಏನು ಹಸುಗಳಿದೆ, ಹಸುಗಳದ್ದು ಇದು. ಸೊ ಇದೆಲ್ಲ ಹುಳ ತೋರಿಸು. ಇದು ವರ್ಮಿ ಕಾಂಪೋಸ್ಟು. ವರ್ಮಿ ಕಾಂಪೋಸ್ಟಲ್ಲಿ ನಮ್ಮದು ವರ್ಮ್ಗಳು ಆಲ್ರೆಡಿ ಈ ಥರ ಇದೆ. ನಾವು ಒಂದು ಸ್ವಲ್ಪ ಕೂಡ ಮಣ್ಣು ಹಾಕಿಲ್ಲ. ಸೊ ಇದು ಮಣ್ಣು ಥರ ಏನು ಇಂಟಿಂಟೆ ಕಾಣ್ತಿದೆ, ಇದೆಲ್ಲ ಪ್ಯೂರ್ ವರ್ಮಿ ಕಾಂಪೋಸ್ಟ್. ಇದರೊಳಗಡೆ ಕೂಡ ನಿಮಗೆ ವರ್ಮಿ ಕಾಂಪೋಸ್ಟ್ ಇದರಲ್ಲಿ ಹುಳ ಬಿಟ್ಟಿದ್ದೀನಿ. ಇದರಲ್ಲಿ ಏನು ಕಾಣ್ತಿದೆ, ಇದರಲ್ಲಿ ನಿಮಗೆ ಯಾವ ಥರ ಹುಳ ಕಾಣ್ತಿಲ್ಲ. ಆ್ಯಕ್ಚುಲಿ ಇದರಲ್ಲಿ ಹುಳ ಇರುತ್ತೆ, ಸಣ್ಣ ಸಣ್ಣ ಮೈಕ್ರೋ ಹುಳಗಳಿರುತ್ತೆ. ಇದೆಲ್ಲ ಹುಳಗಳು. ನಾವು ಒಟ್ಟಿಗೆ ಲಾರ್ಜ್ ಸ್ಕೇಲಲ್ಲಿ ನಾವು ವರ್ಮಿ ಕಾಂಪೋಸ್ಟ್ನ ದೊಡ್ಡದು ಬೆಡ್ ಮಾಡಿ ಮಾಡ್ತೀವಿ, ತೊಟ್ಟಿಯಲ್ಲಿ ಮಾಡ್ತೀವಿ. ನಮ್ಮ ತೋಟದಲ್ಲೇ ಮಾಡ್ತೀವಿ. ಸೊ ಹೆಚ್ಚು ಕಡಿಮೆ ಒಂದು 15 ಅಡಿ 18 ಅಡಿ ಬರ್ಬೋದು ಮೇ ಬಿ. ಸೊ ಆ ಬೆಡ್ಗೆ ನಾವು ಹೆಚ್ಚು ಕಡಿಮೆ ಒಂದು 20 kg ಹುಳ ಬಿಡಬೇಕಾಗುತ್ತೆ. 20 kg ಹುಳಕ್ಕೆ 1 kg 700 ರೂಪಾಯಿ ಅಂದ್ಕೊಂಡ್ರೆ 20 kg ಆಗಲೇ 14,000 ಆಗೋದು. 14,000 ತುಂಬ ದುಡ್ಡು ಜಾಸ್ತಿ ಅಂತ ನಾವೇನು ಮಾಡಿದ್ವಿ, ಇಲ್ಲಿಗೆ ಹಾಕ್ಕೊಂಡು ಇದನ್ನು ನಾವು ಫಸ್ಟ್ ಇಲ್ಲಿಂದ ಜಾಸ್ತಿ ಮರಿಗಳನ್ನ ಇನ್ಕ್ರೀಸ್ ಮಾಡ್ಕೊಂಡು ದೊಡ್ಡ ಬೆಟ್ಟ ಆದ ತಕ್ಷಣ ತೊಗೊಂಡೋಗಿ ಬಿಟ್ಕೊಂಡ್ರೆ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ವರ್ಮಿ ಕಾಂಪೋಸ್ಟ್ಗಳು ಕ್ರಿಯೇಟ್ ಆಗುತ್ತೆ. ಸೊ ವರ್ಮಿ ವಾಶ್ನ ಹೇಗೆ ನಾವು ಅಂದರೆ ಗಿಡಗಳಿಗೆ ಸ್ಪ್ರೇ ಮಾಡಲಿಕ್ಕೋಸ್ಕರ ಸ್ಟಾರ್ಟಿಂಗ್ ಪೀರಿಯಡಲ್ಲಿ ತೊಗೊತಾ ಇರೋದು. ಇದನ್ನು ಮಾಡಿರೋ ಫಸ್ಟ್ ರೀಸನ್ ಬಂದು ಜಾಸ್ತಿನ ಅಂದರೆ ಏನಂತ ಹೇಳ್ತಾರೆ, ಜಾಸ್ತಿ ಹುಳನ ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ಳೋಕ್ಕೋಸ್ಕರ ಮಾಡಿರೋಂಥದ್ದು. ಸೊ ಜಾಸ್ತಿ ಪ್ರಮಾಣದಲ್ಲಿ ನಾವು ದೊಡ್ಡ ಸ್ಕೇಲ್ ಹೇಗೆ ಮಾಡ್ತೀವಿ ಅಂದರೆ ಏನಿದು ತಿಪ್ಪೆ ನೋಡ್ತಿದ್ದೀರಾ, ಇದು ನಿಮಗೆ ಹಳ್ಳಿಕಾರ್ ಎತ್ತದು ನಮ್ಮ ಮಾವನ ಹತ್ರ ಇದೆ. ಹಳ್ಳಿಕಾರ್ ಎತ್ತದು ತೊಪ್ಪೆ. ಸೊ ಈ ತೊಪ್ಪೆನ ತೊಗೊಂಡು ನಾವು ಸೀದಾ ಬುಡಕ್ಕೆ ಹಾಕಲ್ಲ. ನಾವು ಸ್ಟಾರ್ಟಿಂಗ್ ನಾವೇನು ಮಾಡಿದ್ದೀವಿ, ಗಿಡ ನೆಡಬೇಕಾದ್ರೆ ವರ್ಮಿ ಕಾಂಪೋಸ್ಟ್ ಮತ್ತು ಕಾಂಪೋಸ್ಟ್ ಹಾಕಿದ್ದೀವಿ ಮತ್ತು ಬೇವಿನ ಹಿಂಡಿ ಹಾಕಿದ್ದೀವಿ. ಸ್ವಲ್ಪ ಪ್ರಮಾಣದಲ್ಲಿ ಕುರಿ ಗೊಬ್ಬರ ಸಿಗ್ತದೆ ನಮಗೆ. ಕುರಿ ಗೊಬ್ಬರ ಮಾತ್ರ ಹಾಕ್ತಿರೋಂಥದ್ದು, ಇನ್ನೇನು ಹಾಕಿಲ್ಲ. ಕೆಲವರೆಲ್ಲ ಇದನ್ನೇ ಹಾಕ್ತಾರೆ. ಆ್ಯಕ್ಚುಲಿ ಇದು ನಿಮಗೆ ಏನಂತ ಹೇಳ್ತಾರೆ, ಇದು ಕಾಂಪೋಸ್ಟ್ ಅಲ್ಲ, ಅಂದರೆ ಗೊಬ್ಬರ ಆಗಿಲ್ಲ, ಇದು ರಾ ತೊಪ್ಪೆ ಅಷ್ಟೇ ಇದು. ಸೊ ಇದನ್ನು ನಾವು ಕಾಂಪೋಸ್ಟಾಗಿ ಕ್ರಿಯೇಟ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಫಸ್ಟು ನಾವು ಅದರಲ್ಲಿರೋ ಮೀಥೇನ್ ಗ್ಯಾಸ್ ತೆಗಿಬೇಕು. ಮೀಥೇನ್ ಗ್ಯಾಸ್ ಅಂತಂದರೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಮೀಥೇನ್ ಗ್ಯಾಸ್ನ ನೀರು ಹಾಕಿ ತೆಗೆದು ಇದಕ್ಕೆ ಫಸ್ಟು OWDC ಅಂತ ಹೇಳ್ತೀವಿ. OWDC ಅಂತಂದರೆ ಏನಿದೆ ಗೊಬ್ಬರ, ಆ ಗೊಬ್ಬರ ಕೊಳಿಲಿಕ್ಕೋಸ್ಕರ OWDCನ ಯೂಸ್ ಮಾಡ್ತಾರೆ. ಸೊ ಅದನ್ನು ಕೊಳೆತು ಆದಮೇಲೆ ನಾವು ಇದಕ್ಕೆ ತೆಗೆದು ಲಾರ್ಜ್ ಕ್ವಾಂಟಿಟಿಲಿ ಹುಳ ಬಿಟ್ಟರೆ ನಮಗಿದು ಇಷ್ಟು ಜಾಸ್ತಿ ಕೂಡ ಒಂದು 2 ತಿಂಗಳಲ್ಲಿ ನಮಗೆ ವರ್ಮಿ ಕಾಂಪೋಸ್ಟ್ ಜಾಸ್ತಿ ಆಗುತ್ತೆ. 1 kg ವರ್ಮಿ ಕಾಂಪೋಸ್ಟ್ಗೆ 10 ರೂಪಾಯಿ 12 ರೂಪಾಯಿ ಕೂಡ ತೊಗೊತಾರೆ. ಒಂದೊಂದು ಕಡೆ ಒಂದೊಂದು ಥರ ತೊಗೊತಾರೆ. ಇದರಲ್ಲಿ ಹೆಚ್ಚು ಕಡಿಮೆ ಒಂದು 600-700 kg ಇದೆ. ಸೊ 600-700 kg ಅಂದರೆ ನೀವು ಲೆಕ್ಕದಲ್ಲಿ ಎಷ್ಟಾಗುತ್ತೆ ಅಂತ. ಸೊ ನೆಕ್ಸ್ಟ್ ಪುನಃ ವಿಡಿಯೋ ಮಾಡ್ತಾರೆ.